ಹೀಗೆ ಯಂತ್ರವು ಪೂರ್ಣವಾದಾಗ ಸಾಧಕನು ಸಂಪೂರ್ಣ ಮನೋರಥಗಳನ್ನು ಸಿದ್ಧವಾಗುವು. ಈ ಪ್ರಕಾರ ಯಂತ್ರವನ್ನು ಬರೆದು ಅದನ್ನು ಪ್ರಣವದಿಂದಲೇ ವೇಷ್ಟಿತಗೊಳಿಸಲಿ. ಆ ಪ್ರಣವದಿಂದಲೇ ಪ್ರಕಟವಾಗುವ ನಾದದಿಂದ ನಾದದ ಅವಸಾನ ತಿಳಿಯಲಿ. ಮುನಿಯೇ, ಈಗ ನಾನು ಸರ್ವತ್ರ ಗೂಢವಾಗಿರುವ ದೇವತಾ ರೂಪಿ ಮೂರನೆಯ ಅರ್ಥವನ್ನು ಹೇಳುವೆನು. ಮುನಿಯೇ, ನಿನ್ನ ಸ್ನೇಹವಶದಿಂದ ಭಗವಾನ್ ಶಂಕರನು ಪ್ರತಿಪಾದಿಸಿದ ಆ ಅರ್ಥವನ್ನು ನಾನು ನಿಮಗೆ ವರ್ಣಿಸುವೆನು. ಸದ್ಯೋಜಾತಂ ಪ್ರಪಾದ್ಯಮಿ ಇಲ್ಲಿಂದ ಪ್ರಾರಂಭಿಸಿ ಸದಾಶಿವೋಂವರೆಗಿನ 5 ಮಂತ್ರಗಳಿವೆ. ಶ್ರುತಿಯು ಪ್ರಣವವನ್ನು ಇದೆಲ್ಲದರ ವಾಚಕವೆಂದು ಹೇಳಿದೆ. ಇವುಗಳನ್ನು ಬ್ರಹ್ಮರೂಪಿ 5 ಸೂಕ್ಷ್ಮ ದೇವತೆಗಳೆಂದು ತಿಳಿಯಬೇಕು. ಇವುಗಳಲ್ಲದೆ ಶಿವನ ಮೂರ್ತಿಯು ರೂಪದಲ್ಲಿಯೂ ವಿಸ್ತಾರಪೂರ್ವಕ ವರ್ಣನೆ ಇದೆ. ಶಿವನ ವಾಚಕ ಮಂತ್ರವು ಶಿವಮೂರ್ತಿಯ ವಾಚಕವೂ ಆಗಿದೆ. ಏಕೆಂದರೆ ಮೂರ್ತಿ ಮತ್ತು ಮೂರ್ತಿಮಾನ್ ಇದರಲ್ಲಿ ಹೆಚ್ಚಿನ ಭೇದವಿಲ್ಲ. ಈಶಾನ ಮುಕುಟೋತ ಪೇತಂ ಈ ಶ್ಲೋಕದಿಂದ ಪ್ರಾರಂಭಿಸಿ ಮೊದಲು ಈ ಮಂತ್ರಗಳ ಮೂಲಕ ಶಿವನ ವಿಗ್ರಹವನ್ನು ಪ್ರತಿಪಾದಿಸಲಾಗಿದೆ. ಈಗ ಅವನ 5 ಮುಖಗಳನ್ನು ವರ್ಣನೆಯನ್ನು ಕೇಳಿರಿ. ಪಂಚಮ ಮಂತ್ರ ಈಶಾನಾಂ ಸರ್ವವಿದ್ಯಾನಾಂ ಇದನ್ನು ಆದಿ ಎಂದು ತಿಳಿದು ಅಲ್ಲಿಂದ ಹಿಡಿದು ಮೇಲಿನ ಸದೋಜ್ಜಾತ ಮಂತ್ರದವರೆಗೆ ಕ್ರಮವಾಗಿ 1 ಚಕ್ರದಲ್ಲಿ ಅಂಕಿತಗೊಳಿಸಲಿ. ಪುನಃ ಸದ್ಯೋಜಾತ ದಿಂದ ಹಿಡಿದು ಈಶಾನ ಮಂತ್ರದವರೆಗೆ ಅದೇ ಚಕ್ರದಲ್ಲಿ ಅಂಕಿತಗೊಳಿಸಲಿ. ಇವೇ 5 ಭಗವಾನ್ ಶಿವನ 5 ಮುಖಗಳೆಂದು ಹೇಳಲಾಗಿದೆ. ಪುರುಷದಿಂದ ಹಿಡಿದು ಸದ್ಯೋಜಾತದವರೆಗೆ ಇರುವ ಬ್ರಹ್ಮರೂಪ 4 ಮಂತ್ರಗಳೇ ಮಹೇಶ್ವರ ದೇವನ ಚತುರ್ವ್ಯೂಹ ಪದದಲ್ಲಿ ಪ್ರಸಿದ್ಧವಾಗಿದೆ. ಈಶಾನ ಮಂತ್ರವು ಸದೋಚ್ಚಾತಾದಿ 5 ಮಂತ್ರಗಳ ಸಮಷ್ಟ ರೂಪವಾಗಿದೆ. ಮುನೆ, ಪುರುಷದಿಂದ ಹಿಡಿದು ಸದೋಜಾತದವರೆಗೆ ಇರುವ 4 ಮಂತ್ರಗಳೇ ಈಶಾನ ದೇವನ ವೃಷ್ಟಿ ರೂಪವಾಗಿದೆ. ಇದನ್ನು ಅನುಗ್ರಹಮಯ ಚಕ್ರವೆಂದು ಹೇಳುತ್ತಾರೆ. ಇದೇ ಪಂಚಕಾರ್ಥದ ಕಾರಣವಾಗಿದೆ. ಇದು ಸೂಕ್ಷ್ಮ, ನಿರ್ವಿಕಾರ, ಅನಾಮಯ ಪರಬ್ರಹ್ಮ ಸ್ವರೂಪವಾಗಿದೆ. ಅನುಗ್ರಹವು 2 ಪ್ರಾಕಾರದ್ದಾಗಿದೆ. 1 ತೀರೋಭಾವಾದಿ 5 ಕೃತ್ಯಗಳು ಅಂತರ್ಗತವಾಗಿದೆ. ಇನ್ನೊಂದು ಜೀವಿಗಳನ್ನು ಕಾರ್ಯ, ಕಾರಣ ಮುಂತಾದ ಬಂಧನಗಳಿಂದ ಮುಕ್ತಿಗೊಳಿಸಲು ಸಮರ್ಥವಾಗಿದೆ. ಇವೆರಡು ಪ್ರಾಕಾರದ ಅನುಗ್ರಹವು ಸದಾಶಿವನ ದ್ವಿವಿಧ ಕೃತ್ಯವೆಂದೇ ಹೇಳಲಾಗಿದೆ. ಅನುಗ್ರಹದಲ್ಲೇ ಸೃಷ್ಟಾದಿ ಕೃತ್ಯಗಳು ಕೂಡಿಕೊಂಡಿರುವುದರಿಂದ ಭಗವಾನ್ ಶಿವನ 5 ಕೃತ್ಯಗಳೆಂದು ತಿಳಿಯಲಾಗಿದೆ. ಈ 5 ಕೃತ್ಯಗಳಲ್ಲಿಯೂ ಸದೋಚ್ಚಾತಾದಿ ದೇವತೆಗಳು ಪ್ರತಿಷ್ಠಿತವೆಂದು ಹೇಳಲಾಗಿದೆ. ಇವು 5 ಪರಬ್ರಹ್ಮ ಸ್ವರೂಪಗಳು ಹಾಗೂ ಸದಾಕಾಲವು ಕಲ್ಯಾಣದಾಯಕವಾಗಿದೆ. ಅನುಗ್ರಹ ಚಕ್ರ ಶಾಂತತೀತ ಕಲಾರೂಪವಾಗಿದೆ. ಸದಾಶಿವನು ಪ್ರತಿಷ್ಠಿತನಾದ ಕಾರಣ ಅದನ್ನು ಪರಮ ಪದವೆಂದು ಹೇಳುತ್ತಾರೆ. ಶುದ್ಧ ಅಂತಃಕರಣವುಳ್ಳ ಸನ್ಯಾಸಿಗಳಿಗೆ ದೊರೆಯುವ ಯೋಗ್ಯ ಪದವು ಇದೇ ಆಗಿದೆ. ಸದಾಶಿವನ ಉಪಾಸಕರಿಗೆ ಪ್ರಣವೋಪಾಸನೆಯಲ್ಲಿ ಸಂಲಗ್ನನಾದವನಿಗೆ ಇದು ಪದದ ಪ್ರಾಪ್ತಿಯಾಗುತ್ತದೆ. ಇದೇ ಪದವನ್ನು ಹೊಂದಿದ ಮುನೀಶ್ವರರು ಆ ಬ್ರಹ್ಮರೂಪಿ ಮಹಾದೇವನೊಂದಿಗೆ ಉತ್ತಮ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಮಹಾಪ್ರಳಯ ಕಾಲದಲ್ಲಿ ಶಿವನ ಸಮತೆಯನ್ನು ಪಡೆದುಕೊಳ್ಳುವರು. ಆ ಮುಕ್ತ ಜೀವಿಗಳ ಪುನಃ ಎಂದು ಸಂಸಾರ ಸಾಗರದಲ್ಲಿ ಬೀಳುವುದಿಲ್ಲ. ತೇ ಬ್ರಹ್ಮಲೋಕೇಶ ಪರಾಂತಕಾಲೇ ಪರಾಮೃತಃ ಪರಿಮುಚ್ಯಂತ ಸರ್ವೇ. ಸನಾತನ ಶ್ರುತಿಯು ಇದೇ ಅರ್ಥವನ್ನು ಪ್ರತಿಪಾದಿಸಿದೆ. ಶಿವನ ಐಶ್ವರ್ಯವು ಈ ಸಮವೃಷ್ಟಿ ರೂಪವಾಗಿದೆ. ಅರ್ಥವೇದ ಶ್ರುತಿಯು ಅವನು ಸಂಪೂರ್ಣ ಐಶ್ವರ್ಯಗಳಿಂದ ಸಂಪನ್ನನಾಗಿರುವನು ಎಂದೇ ಹೇಳಿದೆ. ಸಮಸ್ತ ಐಶ್ವರ್ಯವನ್ನು
ಕರುಣಿಸುವ ಶಕ್ತಿ ಸದಾ ಶಿವನಲ್ಲೇ ಇದೆ ಎಂದು ಹೇಳಲಾಗಿದೆ. ಚಮಕ್ಕಾಧ್ಯಾಯದಿ ಪದದಿಂದ ಶಿವನಿಂದ ಮಿಗಿಲಾದ ಬೇರೆ ಯಾವ ಪದವೂ ಇಲ್ಲ ಎಂದೇ ಸೂಚಿತವಾಗಿದೆ. ಬ್ರಹ್ಮ ಪಂಚಕದ ವಿಸ್ತಾರವೇ ಪ್ರಪಂಚವೆಂದು ಹೇಳುತ್ತಾರೆ. ಈ 5 ಬ್ರಹ್ಮ ಮೂರ್ತಿಗಳಿಂದಲೇ ನಿವೃತ್ತಿಯಾದಿ 5 ಕಲೆಗಳು ಉಂಟಾದವು. ಅವೆಲ್ಲವೂ ಸೂಕ್ಷ್ಮಭೂತ ಸ್ವರೂಪವಾದುದರಿಂದ ಕಾರಣ ರೂಪದಿಂದ ವಿಖ್ಯಾತವಾಗಿದೆ. ಉತ್ತಮ ವ್ರತವನ್ನು ಪಾಲಿಸುವ ವಾಮದೇವರೇ ಸ್ಥೂಲ ರೂಪದಿಂದ ಪ್ರಕಟವಾದ ಈ ಜಗತ್ತು ಪ್ರಪಂಚವನ್ನು 5 ರೂಪಗಳಿಂದ ವ್ಯಾಪ್ತನಾಗಿಸಿರುವ ಬ್ರಹ್ಮವು ತನ್ನ ಆ 5 ರೂಪಗಳೊಂದಿಗೆ ಬ್ರಹ್ಮ ಪಂಚಕವೆಂಬ ಹೆಸರನ್ನು ಪಡೆಯುತ್ತದೆ. ಮುನಿಶ್ರೇಷ್ಠನೇ, ಪುರುಷ, ಶ್ರೋತ್ರ, ವಾಣಿ, ಶಬ್ದ ಮತ್ತು ಆಕಾಶ ಈ 5 ಬ್ರಹ್ಮನ ಈಶಾನ ರೂಪದಿಂದ ವ್ಯಾಪ್ತವಾಗಿಸಿರುವನು. ಮುನೀಶ್ವರನೇ, ಪ್ರಕೃತಿ, ತ್ವಚ, ಪಾಣಿ, ಸ್ಪರ್ಶ ಮತ್ತು ವಾಯು ಈ 5 ಬ್ರಹ್ಮನೇ ಪುರುಷ ರೂಪದಿಂದ ವ್ಯಾಪಿಸಿರುವನು. ಅಹಂಕಾರ, ನೇತ್ರ, ಕಾಲು, ರೂಪ ಮತ್ತು ಅಗ್ನಿ ಈ 5 ಅಘೋರ ರೂಪದಿಂದ ಬ್ರಹ್ಮನು ವ್ಯಾಪಿಸಿರುವನು. ಬುದ್ಧಿ, ನಾಲಿಗೆ, ಪಾಯು, ರಸ ಮತ್ತು ಜಲ ಇವನ್ನು ವಾಮದೇವ ರೂಪಿ ಬ್ರಹ್ಮನಿಂದ ನಿತ್ಯ ವ್ಯಾಪಕ ರೂಪವಾಗಿರುತ್ತವೆ. ಮನ, ನಾಸಿಕ, ಉಪಸ್ಥ, ಗಂಧ ಮತ್ತು ಪೃಥ್ವಿ ಇವು 5 ಸದ್ಯೋಜಾತ ರೂಪಿ ಬ್ರಹ್ಮನಿಂದ ವ್ಯಾಪ್ತವಾಗಿದೆ. ಹೀಗೆ ಈ ಜಗತ್ತು ಪಂಚಬ್ರಹ್ಮ ಸ್ವರೂಪವಾಗಿದೆ. ಯಂತ್ರ ರೂಪದಿಂದ ತಿಳಿಸಲಾದ ಶಿವವಾಚಕ ಪ್ರಣವವು ನಾದದವರೆಗೆ 5 ವರ್ಣಗಳ ಸಮಿಷ್ಟಾರೂಪವಾಗಿದೆ. ಬಿಂದುಯುಕ್ತ 4 ವರ್ಣಗಳು ಪ್ರಣವನ ವೃಷ್ಟಿ ರೂಪವಾಗಿದೆ. ಶಿವನು ಉಪದೇಶಿಸಿದ ಮಾರ್ಗದಿಂದ ಉತ್ಕೃಷ್ಟ ಮಂತ್ರಾದಿರಾಜ ಶಿವರೂಪಿ ಪ್ರಣವವನ್ನು ಹಿಂದೆ ಹೇಳಿದ ಯಂತ್ರ ರೂಪದಿಂದ ಚಿಂತಿಸಬೇಕು. ಅಧ್ಯಾಯ 14ರ ಮುಕ್ತಾಯ, 15ರ ಆರಂಭ. ಶೈವ ದರ್ಶನಕ್ಕನುಸಾರ ಶಿವತತ್ವ, ಜಗತ್ ಪ್ರಪಂಚ ಮತ್ತು ಜೀವತತ್ವದ ವಿಷಯದಲ್ಲಿ ವಿಷದ ವಿವೇಚನೆ, ಶಿವನಿಂದ ಜೀವ ಹಾಗೂ ಜಗತ್ತಿನ ಅಭಿನ್ನತೆಯ ಪ್ರತಿಪಾದನೆ, ಅನಂತರ ಉತ್ತಮ ಶ್ರೇಷ್ಠ ಪದ್ಧತಿಯನ್ನು ವರ್ಣಿಸಿ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವೂ ಶಕ್ತಿವಂತ ಶಿವನ ಲೀಲೆ ಎಂದು ತಿಳಿಸುತ್ತಾ ವಾಮದೇವರು ಕೇಳಿದಾಗ ಸ್ಕಂದನು ಹೇಳಿದನು, ಮುನಿಯೇ, ಕರ್ಮಾಸ್ತಿ ತತ್ವದಿಂದ ಹಿಡಿದು ವಿಸ್ತೃತ ಶಾಸ್ತ್ರವಾದವು, ಅರ್ಥಾತ್ ಕರ್ಮಸತ್ತೆಯ ಪ್ರತಿಪಾದಕ ಕರ್ಮ ಪಾಲವಾದನಿಂದ ಆರಂಭಿಸಿ ಶಾಸ್ತ್ರಗಳಲ್ಲಿ ಇರುವ ವಿವಿಧ ವಿಷಯಗಳ ವಿಷಯದ ವಿಮೋಚನೆಯ ಜ್ಞಾನ ಪ್ರದಾನ ಮಾಡುವುದಾಗಿದೆ. ಆದ್ದರಿಂದ ಜ್ಞಾನವಂತ ಪುರುಷನು ವಿವೇಕಪೂರ್ವಕ ಇದನ್ನು ಶ್ರವಣಿಸಬೇಕು. ನೀವು ಉಪದೇಶಿಸಿದ ಶಿಷ್ಯರಲ್ಲಿ ಯಾರು ನಿಮ್ಮಂತೆ ಇದ್ದಾರೆ? ಆ ಅಧಮ ಶಿಷ್ಯರು ಇಂದೂ ಕೂಡ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ತೊಳಲಾಡುತ್ತಾ ಇದ್ದಾರೆ. ಅನೀಶ್ವರವಾದಿ ದರ್ಶನಗಳ ಸುಳಿಯಲ್ಲಿ ಬಿದ್ದು ಮೋಹಿತರಾಗಿರುತ್ತಾರೆ. 6 ಮುನಿಗಳು ಅವರಿಗೆ ಶಾಪ ಕೊಟ್ಟಿರುವರು. ಏಕೆಂದರೆ ಮೊದಲು ಅವರು ಶಿವನನ್ನು ನಿಂದಿಸುತ್ತಿದ್ದರು. ಆದ್ದರಿಂದ ಅವರ ಮಾತನ್ನು ಕೇಳಬಾರದು. ಏಕೆಂದರೆ ಅವರು ಅನ್ಯತಾವಾದಿ ವಿಪರೀತವಾಗಿ ಮಾತನಾಡುವವರಾಗಿದ್ದಾರೆ. ಇಲ್ಲಿ 5 ಅವಯುವಗಳಿಂದ ಕೂಡಿದ ಅನುಮಾನದ ಪ್ರಯೋಗಕ್ಕಾಗಿ ಅವಕಾಶ ಇದ್ದೇ ಇದೆ. ಉತ್ತಮ ವ್ರತವನ್ನು ಪಾಲಿಸುವ ವಾಮದೇವರೇ, ಹೊಗೆಯು ಕಂಡು ಬಂದಾಗ ಜನರು ಅನುಮಾನದಿಂದ ಪರ್ವತದ ಮೇಲೆ ಬೆಂಕಿಯ ಅಸ್ತಿತ್ವವನ್ನು ಪ್ರತಿಪಾದಿಸುವಂತೆಯೇ ಈ ಪ್ರತ್ಯಕ್ಷ ಪ್ರಪಂಚದ ದರ್ಶನ ರೂಪಿ ಕಾರಣವನ್ನು ಅವಲಂಬಿಸಿ ಪರಮೇಶ್ವರ ಪರಮಾತ್ಮನನ್ನು ತಿಳಿಯಲಾಗುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ಈ ವಿಶ್ವವು ಸ್ತ್ರೀ ಪುರುಷ ರೂಪವಾಗಿದೆ ಎಂದು ಪ್ರತ್ಯಕ್ಷವಾಗಿ ನೋಡಲಾಗುತ್ತದೆ. 6 ಕೋಶರೂಪಿ ಈ ಶರೀರದಲ್ಲಿ ಮೊದಲಿನ 3 ತಾಯಿಯ ಅಂಶದಿಂದ ಉತ್ಪನ್ನವಾಗಿವೆ ಮತ್ತು ಕೊನೆಯ 3 ತಂದೆಯ ಅಂಶದಿಂದ ಎಂದು ಶ್ರುತಿ ಹೇಳುತ್ತದೆ. ಈ ಪ್ರಕಾರ ಎಲ್ಲ ಶರೀರಗಳಲ್ಲಿ ಸ್ತ್ರೀ ಪುರುಷ ಭಾವವನ್ನು ತಿಳಿದು ಜನರಿದ್ದಾರೆ. ಮುನಿಯೇ, ವಿದ್ವಾಂಸರು ಪರಮಾತ್ಮನಲ್ಲಿಯೂ ಸ್ತ್ರೀ ಪುರುಷ ಭಾವವನ್ನು ತಿಳಿಸಿದ್ದಾರೆ. ಶ್ರುತಿ ಹೇಳುತ್ತದೆ, ಪರಬ್ರಹ್ಮ ಪರಮಾತ್ಮನು ಸತ್ ಚಿತ್ ಆನಂದರೂಪನಾಗಿದ್ದಾನೆ. ಅಸತ್ ಪ್ರಪಂಚವನ್ನು ನಿವೃತ್ತ ಮಾಡುವ ಶಬ್ದವೇ ಚಿದ್ರೂಪವೆಂದು ಹೇಳಲಾಗಿದೆ.